ವೆಲ್ಕಮ್ ಟು ನ್ಯೂಸ್ ಸೆಂಟರ್ ಕನ್ನಡ. ಡಿಪಾಳ್ಯ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ಟಿ ಗಂಗರಾಜು ಹಾಗೂ ಉಪಾಧ್ಯಕ್ಷರಾಗಿ ರಂಗನಾಥಗೌಡ ಆಯ್ಕೆ. ಇತ್ತೀಚೆಗೆ ಅವಿಶ್ವಾಸದ ಮೂಲಕ ತೆರವಾಗಿದ್ದ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಇದೇ ಗುರುವಾರ ನಡೆದ ಚುನಾವಣೆಯಲ್ಲಿ 18 ಜನ ಸದಸ್ಯರಿದ್ದು, ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಯಾರೂ ನಾಮಪತ್ರವನ್ನು ಸಲ್ಲಿಸದ ಕಾರಣ ಅಧ್ಯಕ್ಷರಾಗಿ ಟಿ ಗಂಗರಾಜು, ಉಪಾಧ್ಯಕ್ಷರಾಗಿ ರಂಗನಾಥಗೌಡರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಚುನಾವಣಾ ಅಧಿಕಾರಿ ಮೋಹನ್ ಘೋಷಿಸಿದರು. ಇಂದಿನ ಅಧ್ಯಕ್ಷರ ನಡೆಗೆ ಬೇಸತ್ತಿದ್ದ ಬಿಜೆಪಿ ಜೆಡಿಎಸ್ ಕೆಂಪರಾಜು ಎಲ್ಲ ಪಕ್ಷದ ಸದಸ್ಯರು ಸೇರಿ ಒಮ್ಮತದಿಂದ ಟಿ ಗಂಗರಾಜು ಅವರನ್ನು ಅಧ್ಯಕ್ಷರನ್ನಾಗಿ, ರಂಗನಾಥ್ ಗೌಡರನ್ನು ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಲಾಗಿದೆ. ಈ ಅಧ್ಯಕ್ಷ ಸ್ಥಾನವು ಸಾಮಾನ್ಯ ಕ್ಷೇತ್ರಕ್ಕೆ ಮೀಸಲಿದ್ದು, ಈ ಭಾಗದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ವರ್ಗದವರು ಇರುವುದರ ಕಾರಣ ಈ ಅಧ್ಯಕ್ಷ ಸ್ಥಾನವನ್ನು ಪರಿಶಿಷ್ಟ ವರ್ಗಕ್ಕೆ ಸೇರಿರುವ ಟಿ ಗಂಗರಾಜುರವರಿಗೆ ನೀಡಿರುತ್ತಾರೆ. ಎಲ್ಲರನ್ನೂ ತಮ್ಮ ಗಮನಕ್ಕೆ ತೆಗೆದುಕೊಂಡು ಸರ್ವ ಸದಸ್ಯರ ಜೊತೆಗೂಡಿ ಹೆಚ್ಚಿನ ಅಭಿವೃದ್ಧಿಯನ್ನು ಹಾಗೂ ಡಿಪಾಳ್ಯ ಪಂಚಾಯಿತಿಯನ್ನು ಮಾದರಿ ಪಂಚಾಯಿತಿಯನ್ನಾಗಿ ಮಾಡಬೇಕೆಂದು ಎಲ್ಲ ಹಿರಿಯ ಮುಖಂಡರು ನಿಮಗೆ ಮಾರ್ಗದರ್ಶಕವಾಗಿ ಇರುತ್ತೇವೆ ಎಂದು ಮಾಜಿ ಕೃಷಿ ಸಚಿವರಾದ ಎನ್.ಎಚ್. ಶಿವಶಂಕರ್ ರೆಡ್ಡಿ ರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಹೊಸದಾಗಿ ಇವತ್ತು ಅಧ್ಯಕ್ಷರಾಗಿ ಗಂಗಪ್ಪನವರನ್ನು ಮತ್ತು ಉಪಾಧ್ಯಕ್ಷರಾಗಿ ರಂಗನಾಥ್ ಗೌಡರನ್ನು ಎಲ್ಲರೂ ಸೇರಿ ಪಕ್ಷಾತೀತವಾಗಿ ಅವಿರೋಧವಾಗಿ ಅವರಿಬ್ಬರನ್ನ ಕೂಡ ಅವರಲ್ಲಿ ವಿಶ್ವಾಸ ಇಟ್ಟು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಾರೆ. ನಾನು ಪ್ರಥಮವಾಗಿ ಎಲ್ಲ ಸದಸ್ಯರಿಗೆ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಇದಕ್ಕೆ ಕೈ ಜೋಡಿಸಿದಂಥ ಎಲ್ಲ ನಮ್ಮ ನಾಯಕರು ಇದರಲ್ಲಿ ಭಾಳ ಜನ ಬರೀ ಕಾಂಗ್ರೆಸ್ ಅಂತಲ್ಲ, ಮೊದಲು ನಮ್ಮ ಕೆಂಪರಾಜ್ ಕಡೆ ಗುರುತಿಸ್ಕೊಂಡಂಥ ಕೆಲವು ಸದಸ್ಯರು, JDS ಕಡೆಯಿಂದ ಗುರುತಿಸ್ಕೊಂಡಂಥ ಸದಸ್ಯರು, BJPಯಿಂದ ಗುರುತಿಸ್ಕೊಂಡಂಥ ಸದಸ್ಯರು ಎಲ್ಲರೂ ಸೇರಿ ಒಟ್ಟಾಗಿ ಇವತ್ತು ಅವಿರೋಧವಾಗಿ ಆಯ್ಕೆ ಮಾಡಿರ್ತಕ್ಕಂಥದ್ದು ಒಂದು ರೀತಿ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಇವತ್ತು ಗಂಗಪ್ಪನ ಮೇಲೆ ಇದೇ ಗ್ರಾಮದವರು ಹತ್ತು ಕೂಡ ಪರಿಶಿಷ್ಟ ವರ್ಗಕ್ಕೆ ಸೇರಿರ್ತಕ್ಕಂಥ ಒಬ್ಬ ಸದಸ್ಯ ಮತ್ತು ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಪರಿಶಿಷ್ಟ ವರ್ಗದ ಜನ ಇರ್ತಕ್ಕಂಥ ಒಂದು ಗ್ರಾಮ. ಹಾಗಾಗಿ ಎಲ್ಲರೂ ವಿಶ್ವಾಸ ಇಟ್ಟು ಅದನ್ನಲ್ಲಿಟ್ಟು ಇದು ಜನರಲ್ ಸೀಟ್ ಇದ್ದರೂ ಕೂಡ ಬೇರೆಯವರೆಲ್ಲ ಸೇರಿ ಇಲ್ಲ ಗಂಗಪ್ಪನ್ನೇ ಮಾಡಬೇಕು ಅಂತೆಲ್ಲ ಹೇಳಿದ್ದಾರೆ. ಗಂಗಪ್ಪನ ಮೇಲೆ ಭಾಳ ಜವಾಬ್ದಾರಿ ಇದೆ. ಎಲ್ಲರನ್ನ ವಿಶ್ವಾಸ ತಗೊಂಡು ಪಂಚಾಯತಿ ಕೆಲಸ ಕಾರ್ಯಗಳನ್ನು ನಿಷ್ಠೆಯಿಂದ ಎಲ್ಲರ ಸದಸ್ಯರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡತಕ್ಕಂಥ ಜವಾಬ್ದಾರಿ ಅದ್ರ ಮೇಲಿದೆ. ನಾವು ಕೂಡ ಎಲ್ಲ ಮಾರ್ಗದರ್ಶನ ಕೊಡ್ತೀವಿ ಅಂತ ಹೇಳಿ ಇವತ್ತು ಒಳ್ಳೆಯ ಆಡಳಿತ ಎಲ್ಲರೂ ಸೇರಿಕೊಂಡು ಕೊಡ್ತಾರೆ ಅನ್ನೋ ವಿಶ್ವಾಸ ನನಗಿದೆ. ಹಾಗಾಗಿ ಮತ್ತೊಮ್ಮೆ ಇಲ್ಲಿನ ಮುಖಂಡರಿಗೆ, ಪಂಚಾಯತಿ ಎಲ್ಲ ಸದಸ್ಯರಿಗೆ ಇನ್ನೊಮ್ಮೆ ಅಭಿನಂದನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ KN ಕೇಶವ್ ರೆಡ್ಡಿ, ಗಿರೀಶ್ ರೆಡ್ಡಿ, ವೇಣು, ಗ್ರಾಮ ಪಂಚಾಯಿತಿ ಎಲ್ಲ ಸದಸ್ಯರು ಹಾಗೂ ಇನ್ನೂ ಹಲವಾರು ಹಿರಿಯ ಮುಖಂಡರು ಉಪಸ್ಥಿತರಿದ್ದರು. ವರದಿಗಾರರು ಕೃಷ್ಣಮೂರ್ತಿ ಕಿಟ್ಟಿ.